ಜೊತೆಗೆ ಈ ಗಲಾಟೆ ವಿಚಾರ ಸಂಬಂಧಪಟ್ಟಂತೆ ಎಸ್ ಪಿ ಪವನ್ ನಜ್ಜೂರ್ ಅವರನ್ನ ವಜಾ ಮಾಡಲಾಗುತ್ತೆ, ಐ ಮೀನ್ ಸಸ್ಪೆಂಡ್ ಮಾಡಲಾಗುತ್ತೆ. ಸೊ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಪವನ್ ನಜ್ಜೂರ್ ಅವರು ಯಾವಾಗ ಸಸ್ಪೆಂಡ್ ಆಗ್ತಾರೋ ಮತ್ತೊಂದು ಸುದ್ದಿ ಹೊರಗೆ ಬರುತ್ತೆ, ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ವಿಚಾರ. ಎಸ್ ಪಿ ಪವನ್ ನಜ್ಜೂರ್ ಆತ್ಮಹತ್ಯೆ ಸುಳ್ಳು ಸುದ್ದಿ ಅಂತ ತುಮಕೂರಿನಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಜ್ಜೂರ್ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನುವಂಥ ಸುದ್ದಿ ಸುಳ್ಳು, ಅಮಾನತು ಆಗಿರೋದಕ್ಕೆ ಸಹಜವಾಗಿ ಸ್ವಲ್ಪ ಕುಗ್ಗಿದ್ದಾರೆ ಅಷ್ಟೇ, ಹೀಗಂತ ತುಮಕೂರಿನಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಪವನ್ ನಜ್ಜೂರ್ ಆತ್ಮಹತ್ಯೆ ಮಾಡಿಕೊಂಡಿದ್ದ ಸುದ್ದಿ ಶುದ್ಧ ಸುಳ್ಳು ಅನ್ನುವಂಥ ಮಾತನ್ನ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಿದ್ದಾರೆ. ಅಂದರೆ ಅಧಿಕಾರ ವಹಿಸಿಕೊಂಡ ಒಂದೇ ದಿನದಲ್ಲೇ, ಅಂದರೆ ಇಂದಿನ ದಿನ ಸಂಜೆ ಅಧಿಕಾರ ಹಸ್ತಾಂತರ ಮಾಡ್ಕೊಂಡ್ರು, ಮಾರನೇ ದಿನ ಸಂಜೆ ಆದಂತಹ ಗಲಾಟೆ ಇದು. ಹಾಗಾಗಿ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅಂತೇಳಿ ಅವರನ್ನು ಅಮಾನತು ಮಾಡಲಾಗಿತ್ತು. ಹಾಗಾದರೆ ಇದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಏನಂದ್ರು ಕೇಳ್ಕೊಂಡು ಬನ್ನಿ. It is perfectly. I was told that is perfectly all right. That's all I do. ಯಾರು ನಾನು ಅವ್ರಿಗೆ ಮಾತಾಡಿಲ್ಲ. I just spoke to the senior officers. They said he is perfectly all right. He's is proceeding towards Bangalore. That's what I was told. Location ಗೊತ್ತಿಲ್ಲ ನನಗೆ, ಬಟ್ ಅವ್ರು ಹೇಳಿದ್ದು ಈಸ್ ಆಲ್ ರೈಟ್, ದೇರ್ ಇಸ್ ನಥಿಂಗ್ ಇದು ಅಂತ. ಸ್ವಲ್ಪ ಡಿಪ್ರೆಸ್ ನ್ಯಾಚುರಲಿ ಅವರಿಗೆ ಇನ್ನು ಪೋಸ್ಟ್ ಮಾಡಿದ್ದಕ್ಕೆ ಆ ಥರ ಆಯಿತು ಅನ್ನೋದೊಂದು ಡಿಪ್ರೆಷನ್ ಆಗಿದೆ ಅಂತ ಹೇಳಿದರು. ನನಗೆ ಇಷ್ಟೇ ಗೊತ್ತು, ಈಸ್ ಆಲ್ ರೈಟ್, ಈಸ್ ನಾರ್ಮಲ್ ಆಗಿದ್ದಾರೆ. ಅವರು ಬೆಂಗಳೂರು ಕಡೆ ಹೋಗಬೇಕು ಅಂತ ಅವರ ಸ್ನೇಹಿತರಿಗೆಲ್ಲ ಹೇಳಿದ್ದಾರೆ. ನೀವೇ ಹೇಳಿದಲ್ವಾ, ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಟೆಂಪ್ಟ್ ಮಾಡಿದ್ರು ಎಲ್ಲ, ಅದೆಲ್ಲ ನೀವೇ ಹೇಳಿದ್ರಿ. ಅದಕ್ಕೆ ಅದೆಲ್ಲ ಈ ಸುಳ್ಳು ನಿಜದ ಪ್ರಶ್ನೆ ಅಲ್ಲ. ಅವರು ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಪರ್ಫೆಕ್ಟ್ಲಿ ಐ ವಾಸ್ ಟೋಲ್ಡ್ ದಟ್. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ. ವೀರೇಶ್, ಒಂದು ಕಡೆ ಈ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವನ್ ನಜ್ಜೂರ್ ಅವರನ್ನು ಅಮಾನತು ಮಾಡಲಾಗುತ್ತೆ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಆ ಸುದ್ದಿ, ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು ಅಂತ. ಹೋಮ್ ಮಿನಿಸ್ಟ್ರಿ ಹೇಳ್ತಿದ್ದಾರೆ ಅದು ಸುಳ್ಳು ಅಂತ. ಮತ್ತೊಂದು ಕಡೆ ಇನ್ನೊಂದು ಆ್ಯಂಗಲ್ನಲ್ಲಿ ನೋಡೋದಾದರೆ, ಎಲ್ಲೋ ಒಂದು ಕಡೆ ಕೇವಲ ಒಂದೇ ದಿನ ಅಧಿಕಾರವನ್ನು ವಹಿಸ್ಕೊಂಡಿದ್ದು ಅಷ್ಟಕ್ಕೆ, ಜೊತೆಗೆ ಒಂದಷ್ಟು ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಾಗಿದ್ದು, ಇದನ್ನು ಅಮಾನತು ಮಾಡುವ ಲೆವೆಲ್ಗೆ ತಗೊಂಡು ಹೋಗೋದು ಎಷ್ಟು ಸರಿ ಅನ್ನುವಂಥ ಮಾತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆ. ಯಶರತ್ ಈ ಒಂದು ಗಡಿ ಜಿಲ್ಲೆ ಬಳ್ಳಾರಿಯಲ್ಲಿ ಈ ಒಂದು ಕೇವಲ ಅಧಿಕಾರ ವಹಿಸಿಕೊಂಡ ಕೆಲವೇ ಗಂಟೆಗಳಲ್ಲಿ ಏನೂ ಅರಿಯದಂತಹ ನೂತನವಾಗಿ ಬಂದಿರತಕ್ಕಂತಹ ಎಸ್ ಪಿ ಪವನ್ ನಜ್ಜೂರ್ ಅವರನ್ನು ಒಂದು ಕಡೆ ಸಸ್ಪೆಂಡ್ ಮಾಡುವತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನತಕ್ಕಂಥ ಬಳ್ಳಾರಿ ಜನತೆಯು ಸಹ ದಿಗ್ಭ್ರಮೆಗೊಂಡಿದ್ದಾರೆ. ರೀಸನ್ ಇಷ್ಟೇ, ಅವರು ಆಗತಾನೆ ಅಧಿಕಾರ ವಹಿಸಿಕೊಂಡು ಈ ಒಂದು ಸ್ವೀಕಾರ ಮಾಡಿದ್ರು ಅಧಿಕಾರವನ್ನು. ಅಂತ ಸಂದರ್ಭದಲ್ಲಿ ಈ ಘಟನಾವಳಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಪಡೆದಿಲ್ಲ. ಕೇವಲ ಅವರು ಅಧಿಕಾರಿ ವಹಿಸಿಕೊಂಡ 3 ಗಂಟೆಗಳ ನಂತರವೇ ಇಂತಹ ಘಟನೆ ಒಂದು ಬೆಳಕಿಗೆ ಬರ್ತದೆ. ಈ ಉದ್ರಿಕ್ತ ಪರಿಸ್ಥಿತಿಯಲ್ಲಿ ಈ ಒಂದು ಎಸ್ ಪಿ ಅವರ ಪಾತ್ರ ಏನೂ ಇಲ್ಲ ಎನ್ನುವುದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದಾಗ್ಯೂ ಎಲ್ಲೋ ಒಂದು ಕಡೆ ಲಾ ಅಂಡ್ ಆರ್ಡರ್ ಪಾಲನೆ ಮಾಡಬೇಕಾದ್ರೆ ಬೇಕಾದಂತಹ ಮಾಹಿತಿ ಪಡೆಯುವಲ್ಲಿ ನೂತನವಾಗಿ ಅಧಿಕಾರ ವಹಿಸಿಕೊಂಡ ಎಸ್ ಪಿ ಅವರು ಈ ಒಂದು ವಿಫಲವಾಗಿದ್ದಾರೆ ಎನ್ನುತ್ತಕ್ಕಂತಹ ಡಿಐಜಿ ಅವರ ಈ ಒಂದು ಆದೇಶದ ಮೇರೆಗೆ ಇವರನ್ನು ಸಸ್ಪೆಂಡ್ ಮಾಡಲಾಗುತ್ತದೆ. ಆದ್ರೆ ಈ ಒಂದು ಸಸ್ಪೆಂಡ್ ನಿಂದಾಗಿ ಅವರೆಲ್ಲೋ ಒಂದು ಕಡೆ ಕುಗ್ಗಿರುವುದು ಒಂದು ಘಟನೆ ಆದರೆ, ಅವರ ಫೋನ್ ಸ್ವಿಚ್ ಆಫ್ ಆಗಿರುವುದರಿಂದ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಎನ್ನುತ್ತಕ್ಕಂತ ರೂಮರ್ಸ್ಗಳು ಹರಿದಾಡತೊಡಗಿದವು. ತದನಂತರ ಸುಮಾರು ಅವರು ಸಸ್ಪೆಂಡ್ ಆಗಿ 24 ಗಂಟೆಗಳ ನಂತರ ಅವ್ರ ಮೊಬೈಲ್ ಫೋನ್ ಆನ್ ಆಗುತ್ತೆ. ಆಗ ಸ್ಪಷ್ಟವಾದಂತಹ ಸಂದೇಶ ಬರ್ತದೆ. ಈ ರೀತಿಯ ಘಟನಾವಳಿಯಿಂದ ಸ್ವಲ್ಪ ಮಟ್ಟಿಗೆ ನಾನು ದಿಗ್ಭ್ರಮೆಗೊಂಡೆ, ಆದ್ರೆ ಯಾವುದೇ ರೀತಿಯಾದಂತಹ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಲ್ಲ. ಈ ರೀತಿಯ ರೂಮರ್ಸ್ ಗಳನ್ನು ಯಾವುದೇ ಕಾರಣಕ್ಕೂ ಕ್ರಿಯೇಟ್ ಮಾಡಬೇಡಿ ಅಂತಂದೇಳಿ ಅವರು ಒಂದು ಮೆಸೇಜ್ ಹಾಕೋದ್ರ ಮೂಲಕ ಸ್ಪಷ್ಟತೆಯನ್ನು ಕೊಡ್ತಾರೆ. ಅನಂತರ ಈ ಎಲ್ಲಾ ಘಟನಾವಳಿಗೆ ಮುಖ್ಯ ಕಾರಣ ಎಂದರೆ ಬಳ್ಳಾರಿಯಲ್ಲಿ ನಡೆದಂತಹ ಈ ಒಂದು ಬ್ಯಾನರ್ ಪಾಲಿಟಿಕ್ಸ್ ಗೆ ರೆಡ್ಡಿ ವರ್ಸಸ್ ರೆಡ್ಡಿಯ ನಡುವೆ ಈ ಒಂದು ಗಲಾಟೆಯಲ್ಲಿ ಈ ಒಂದು ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತರಾದಂತಹ ರಾಜಶೇಖರ್ ರೆಡ್ಡಿ ಸಾವಿಗೀಡಾಗ್ತಾನೆ. ಈ ಸಾವಿಗೆ ಏನು ಈ ಒಂದು ಖಾಸಗಿಯವರ ಗನ್ ನಿಂದ ಬುಲೆಟ್ ಫೈರ್ ಆಗಿರುವುದೇ ಕಾರಣ ಎನ್ನುತ್ತಕ್ಕಂತಹ ಒಂದು ಮಾಹಿತಿಯು ತಿಳಿಯುತ್ತದೆ. ಇದರ ಘಟನಾವಳಿಗೆ ಸಂಬಂಧಪಟ್ಟಂತೆ ಘಟನೆಯಲ್ಲಿ ಈ ಒಂದು ಸ್ಥಳದಲ್ಲಿರತಕ್ಕಂತಹ ಸುಮಾರು ಪಾಲ್ಗೊಂಡಿರ್ತಕ್ಕಂಥ 45 ಜನರನ್ನು ಸಹ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದೇ ರೀತಿ ಈ ಒಂದು ಭರತ್ ರೆಡ್ಡಿ ಅವರ ಆಪ್ತನಾಗಿರ್ತಕ್ಕಂತಹ ಸತೀಶ್ ರೆಡ್ಡಿ ಅವರ ಗನ್ ಮ್ಯಾನ್ ಗಳ 4ರನ್ನು ಸಹ ವಶಕ್ಕೆ ಪಡೆದು ಅವರ ವೆಪನ್ ಗಳನ್ನು ಸಹ ವಶಕ್ಕೆ ಪಡೆದು ಈ ಒಂದು ತನಿಖೆಯನ್ನು ಕೈಗೊಂಡಿದ್ದಾರೆ. ಹಾಗೂ ಈ
ಈ ಒಂದು ಘಟನೆಗೆ ಫೈರ್ ಮಾಡೋ ಅಗತ್ಯತೆ ಏನು ಬಂತು, ಯಾಕೆ ಅನ್ನೋದನ್ನು ಸಹ ಅವರು ಈ ಒಂದು ಕುಲಂಕುಷವಾಗಿ ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಮುಗಿಯದ ಈ ಒಂದು ಬಳ್ಳಾರಿಯ ಬ್ಯಾನರ್ ಪಾಲಿಟಿಕ್ಸ್ ಗೆ ಈ ಒಂದು ರೆಡ್ಡಿಯ ಪರವಾಗಿ ಇಂದು ಸಹ ಈ ಒಂದು ಬಿಜೆಪಿಯವರು ಏನು ಬಳ್ಳಾರಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಜನಾರ್ದನ್ ರೆಡ್ಡಿ ಮನೆಗೆ ಭೇಟಿ ನೀಡಿ ಸುದ್ದಿಗೋಷ್ಠಿ ಮಾಡಲಿದ್ದಾರೆ. ನೋಡೋಣ ವೀರೇಶ್ ಏನಾಗುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಥ್ಯಾಂಕ್ ಯು ಡೀಟೇಲ್ಸ್ಗೆ.